ಪಾರ್ಸಲ್ ಬಂದಿದೆ ಕಾರವಾರಿಂದ. ಓಪನ್ ಮಾಡಿ ನೋಡೋಣ ಏನಿದೆ ಅಂತ. ನೀಟಾಗಿ ಬಬಲ್ ರ್ಯಾಪ್ ಪ್ಯಾಕ್ ಮಾಡಿದ್ದಾರೆ, ನೋಡ್ಬೋದು. ಕಾರವಾರಿಂದ ಬಂದಿದೆ. ಬಬಲ್ ರ್ಯಾಪ್ ಮಾಡಿದ್ರೆ ಸೇಫಾಗಿರುತ್ತೆ. ಶ್ರೀಕಾಂತ್ ಅಂತ, ಉತ್ತರ ಕನ್ನಡ ಅಂತ ಹಾಕಿದ್ದಾರೆ. 301 ಪಿನ್ ಕೋಡ್ ನಂಬರ್. ಉಲ್ಟಾ ತೆಗಿತಾ ಇದ್ದೀನಿ ಅನಿಸುತ್ತೆ. ಇಲ್ಲಿ ಅಡ್ರೆಸ್ ಇರಲಿ ರಿಟರ್ನ್ ಕಳಿಸೋದಕ್ಕೆ ಅಂತ ಈ ಕಡೆಯಿಂದ ತೆಗಿತಾ ಇದ್ದೀನಿ. ತುಂಬ ಪೇಪರ್ಸ್ ಹಾಕಿದ್ದಾರೆ. ಒಳಗಡೆನೂ ಇಲ್ಲಿ ಪೇಪರ್ ಕ್ರಂಚ್ ಮಾಡಿ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಈ ಥರ ಪ್ಯಾಕಿಂಗ್ ಮಾಡಿದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕಳಿಸ್ಬೋದು, ಏನೂ ಆಗಲ್ಲ. ಇದೆಲ್ಲ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ. ಇದೊಂದು ಬಬಲ್ ರ್ಯಾಪ್ ಇರಲಿ. iPhone 13 Pro ವೈಟ್ ಸ್ಕ್ರೀನ್ ಇದೆ ಅಂತ, ವೈಟ್ ಸ್ಕ್ರೀನ್ ಬರ್ತಾಯಿದೆ ಅಂತ ಹೇಳಿದ್ರು. ಸೊ ಬ್ಯಾಟ್ರಿ ಫುಲ್ ಲೋ ಇದೆ. ಸೆಕೆಂಡ್ ಚಾರ್ಜ್ಗೆ ಹಾಕೋಣ. ಫೋನ್ ಮಾಡಿದ್ದು ಹಿಂಗೆ ಕೊರಿಯರ್ ಬಂದಿದೆ ಅಂತ. ಅವಾಗ ಅವ್ರು ಹೇಳಿದ್ದು ವೈಟ್ ಸ್ಕ್ರೀನ್ ಆಗಿದೆ ಅಂತ. ನೋಡ್ತಾ ಇರ್ಬೋದು ನೀವು, ಇವಾಗ ವೈಟ್ ಸ್ಕ್ರೀನ್ ಆಗಿದೆ. ಓಪನ್ ಮಾಡಿ ಚೆಕ್ ಮಾಡಬೇಕಾಗತ್ತೆ. ಓಪನ್ ಮಾಡ್ತಾ ಇದ್ದೀನಿ. ಪೌಚಸ್ ಕಳಿಸ್ಬಿಡಿ. ಬ್ಯಾಕ್ ಕೇಸ್ ಆಗಿರ್ಬೋದು, ಪೌಚ್ ಆಗಿರ್ಬೋದು. ಅಕಸ್ಮಾತ್ ಕಳೆದೋಯ್ತು ಅಂದರೆ ನೀವು ಯಾರು ಡಿಸೈನ್ ತೊಗೊಂಡಿರ್ತೀರ ಆ ಥರ ತೊಗೊಂಬರೋಕ್ಕೆ ನಮ್ಗೆ ತುಂಬ ಕಷ್ಟ ಆಗುತ್ತೆ. ನಾನು ಎಲ್ಲ ಕಡೆ ಬ್ಲೇಡ್ ಯೂಸ್ ಮಾಡಲ್ಲ, ಬರೀ ಲಿಫ್ಟ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಏನಕ್ಕೆ ಅಂದರೆ ಲೈನ್ಸ್ ಬರೋ ಚಾನ್ಸಸ್ ಇರುತ್ತೆ. ಉಗ್ರಲ್ಲಿ ಮಾಡ್ತಂದರೆ ಲೈನ್ಸು ಬರೋಲ್ಲ, ಏನೋ ಬರೋಲ್ಲ. ನೋಡಿ ಎಷ್ಟು ಈಸಿಯಾಗಿ ಓಪನ್ ಆಯಿತು. ನೀಟಿದೆ, ಕಂಡೀಷನ್ನು ಫುಲ್ ಫ್ರೆಶ್ ಆಗಿದೆ. ಡಿವೈಸ್ ಯಾವತ್ತೂ ಓಪನ್ ಆಗಿಲ್ಲ. ಫಸ್ಟ್ ಬ್ಯಾಟ್ರಿ ರಿಮೂವ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಯರ್ ಪೀಸ್ ಸ್ಪೀಕರ್ದು ಸೆನ್ಸರ್ ಕನೆಕ್ಟ್ ಆಗಿರುತ್ತಲ್ಲ, ಅದು ಸ್ಟ್ರಿಪ್ಪು ತೆಗಿಯೋಣ. ಸೊ ದಟ್ ಡಿಸ್ಪ್ಲೇ ಮತ್ತು ಹೌಸಿಂಗ್ ಎರಡು ಸಪ್ರೇಟ್ ಮಾಡ್ಬೋದು.
ಕ್ಯಾಮ್ರಾ ಈ ಕಡೆ ಇಟ್ಕೊಂಡಿದ್ರೆ ನಿಮಗೆ ನೀಟಾಗಿ ವ್ಯೂ ಕಾಣೋದು. ನೆಕ್ಸ್ಟ್ ಟೈಮ್ ಸೆಟಪ್ ಮಾಡ್ತೀರಿ. ಸೊ ಡಿಸ್ಪ್ಲೇ ಮತ್ತು ಹೌಸಿಂಗ್ ಸಪ್ರೇಟ್ ಮಾಡಾಗಿದೆ. ಸೊ ನಮ್ಗೆ ಇದ್ರದ್ದೇನು ಕೆಲಸ ಇಲ್ಲ. ಸೊ ಡಿಸ್ಪ್ಲೇ ಚೆಕ್ ಮಾಡಬೇಕಾಗುತ್ತೆ ಎಲ್ಲಿ ಶಾರ್ಟ್ ಆಗಿದೆ, ಏನು ಮಾಡಬೇಕು ಅಂತ. ಸೊ ರಿಪೇರ್ ಆದಮೇಲೆ ವಿಲ್ ಕಂಟಿನ್ಯೂ ದಿ ವಿಡಿಯೋ. ಥ್ಯಾಂಕ್ ಯು. So this is my table. ಇನ್ನೊಂದು ದಿನ ಫುಲ್ ಎಲ್ಲ ಎಲ್ಲೆಲ್ಲೋ ಮಿಸ್ಪ್ಲೇಸ್ ಆಗಿಬಿಟ್ಟಿದೆ. ಇನ್ನೊಂದು ದಿನ ಬರೀ ನಾನು ಟೇಬಲ್ದ ವೀಡಿಯೋ ಮಾಡಾಕ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.